ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಪುದೀನ ರೈಸ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ನನ್ನ ಐಟಮ್ ಬೇಕು ಅಂತ ನೋಡ್ಕೊಂಬರೋಣ. ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಒಂದೂವರೆ ಗ್ಲಾಸ್ ಅಷ್ಟು ನೆನೆಸಿಕ್ತಾ ಇದ್ದೀನಿ. ಮುಂಚೆನೇ ನೀರು ಹಾಕಿ ಒಂದು 2 ರಿಂದ 3 ಸರಿ ಆದರೂ ತೊಳ್ಕೊಂಬಿಡಿ. ನೀಟಾಗಿ ತೊಳ್ಕೊಂಡ್ಮೇಲೆ ನಾನು ನೆನೆಸಿಕ್ತಾ ಇದ್ದೀನಿ. ಸೈಡಲ್ಲಿ ಮಸಾಲೆ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು 5 ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಚಕ್ಕೆ ಲವಂಗ ಮೆಣಸು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ. ನಿಮ್ಗೆ ಏನೇನು ಎಷ್ಟೆಷ್ಟು ಬೇಕೋ ಅಳ್ತಾರೆ. ನೀವು ಎಷ್ಟಕ್ಕೆ ಮಾಡ್ತಾಯಿದ್ದೀರೋ ಅಷ್ಟು ತೊಗೊಳ್ಳಿ. ನಾನು 1.5 ಗ್ಲಾಸಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಮೆಣಸನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಾನು ಪುದೀನ ರೈಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಖಾರನ ಜಾಸ್ತಿ ಸೇರಿಸ್ತಾ ಇಲ್ಲ. ಪುದೀನ ಸ್ವಲ್ಪ ಖಾರ ಇರುತ್ತೆ ಅಂತ ಮೀಡಿಯಮ್ ಸೈಜಲ್ಲೇ ಸೇರಿಸ್ತಾ ಇರೋದು. ಇದನ್ನ ಮಿಕ್ಸಿಗೆ ಹಾಕೊಂಬರೋಣ ಬನ್ನಿ. ಒಂದು ಜಾರಿಗೆ ಹಾಕ್ಕೊಂಡು ನೋಡ್ಬೋದು ನೀವು, ನಾನೆಲ್ಲನೂ ಒಂದೇ ಸರಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ನುಣ್ಣಗಾಗಿ ರುಬ್ಕೊಂಬರ್ಬೇಕು, ತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ. ಎಷ್ಟು ಸಣ್ಣದಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಸೈಡಲ್ಲಿ ಫಾಸ್ಟಾಗಿ ಆಗಲಿ ಅಂತ ಈರುಳ್ಳಿ ಟೊಮಾಟೊ ಮುಂಚೆನೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಕುಕ್ಕರ್ನ ಕಾಯಕ್ಕಿಕ್ತಾಯಿದ್ದೀನಿ. ನೋಡ್ಬೋದು ನೀವು, 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಎಣ್ಣೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಮಸಾಲೆ ಐಟಮ್ ಹಾಕ್ಕೋತಾ ಇದ್ದೀನಿ. ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸೋಪು ಏಲಕ್ಕಿ ಇವೇನು ಮಸಾಲೆ ಐಟಮ್ ಇರ್ತಾವೆ ಎಲ್ಲ ಹಾಕ್ಕೊಳ್ಳಿ. ನಿಮ್ಗೆ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ಕೊಂಡಿರೋದಿಲ್ಲಿ. ನಾನು 2 ರಿಂದ 3 ಜನಕ್ಕೆ ಮಾಡ್ತಾಯಿದ್ದೀನಿ, ಅದಕ್ಕೆ ಇಷ್ಟೇ ಹಾಕ್ಕೊಂಡಿರೋದು. ಒಂದು ದಪ್ಪ ಈರುಳ್ಳಿನ ಉದ್ದುದ್ದಾಗಿ ತೆಳ್ಳಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ತೆಳುವಾಗಿ ಕಟ್ ಮಾಡ್ಕೋತೀರಾ ಅಷ್ಟು ಬೇಗ ಫ್ರೈ ಆಗುತ್ತೆ. ದಪ್ಪ ಕಟ್ ಮಾಡಿಕೊಂಡ್ರೆ ಬೇಗ ಫ್ರೈ ಆಗೋಲ್ಲ. ಅದಕ್ಕೆ ನಾನು ತೆಳ್ಳಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1-2 ನಿಮಿಷನಾದರೂ ಫ್ರೈ ಮಾಡಿ. ಬ್ರೌನ್ ಕಲರ್ ಬರೋವರೆಗೂ ಒಂದಿಷ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿರಿ. ಇವಾಗ ಬಂದಿದೆ ನೋಡ್ಬೋದು ನೀವು. ನಾನು ಮುಂಚೆನೇ ಟೊಮಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾಟಿ ಟೊಮಾಟೊ ತೊಗೊಂಡಿದ್ದೀನಿ, ಗುಂಡ ಇರೋದು, ರೌಂಡ್ ಇರೋ ಶೇಪಲ್ಲಿರೋದು ನಾಟಿ ಟೊಮಾಟೊ. ಅದನ್ನು ತೊಗೊಂಡಿದ್ದೀನಿ. ಜಾಸ್ತಿ ಹುಳಿ ಇರುತ್ತೆ ಅಂತ ಒಂದೇ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಟೊಮಾಟೊ ಎರಡೂ ಬೇಕು ಅಂದರೆ ನೀವು ಉಪ್ಪು ಸೇರಿಸ್ಕೊಳ್ಳಿ. ಫ್ರೈ ಮಾಡ್ಕೋಬೇಕಾದ್ರೆ ಬೇಗ ಫ್ರೈ ಆಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಉರಿನ ಇಕ್ಕಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾನು ಅವರೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಅವರೆಕಾಯಿ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೀವು. ಇಲ್ಲಾಂದರೆ ಹಸಿ ಬಟಾಣಿ ಆದರೂ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಅವರೆಕಾಯಿ ಇತ್ತು ಅಂತ ಅವರೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಅವರೆಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತರಕಾರಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಮುಂಚೆನೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಪುದೀನ ಎಷ್ಟು ಹಾಕ್ತೀರಾ ಅಷ್ಟು ಘಮ ಬರುತ್ತೆ. ನಾನು ಜಾಸ್ತಿ ಪುದೀನ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿಗಿಂತ ಜಾಸ್ತಿನೇ ಪುದೀನ ಹಾಕಿರೋದಿಲ್ಲಿ. ಬೇರೆ ಖಾರನ ಯಾವುದನ್ನು ಮಿಕ್ಸ್ ಮಾಡ್ಕೊತಾ ಇಲ್ಲ. ನಾನು ಒಂದು 4 ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ಖಾರ ಇರುತ್ತೆ. ಮಸಾಲೆ ಐಟಮ್ ಮುಂಚೆನೇ ಚಕ್ಕೆ ಲವಂಗ ಅದನ್ನು ಎಲ್ಲ ಖಾರ ಇರುತ್ತೆ ಅಂತೇಳ್ಬಿಟ್ಟು ಬೇರೆ ಯಾವುದು ಖಾರನ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿಲ್ಲ. ನೋಡ್ಬೋದು ನೀವು, ಫ್ರೈ ಆಗ್ತಾಯಿದೆ. ಇದ್ರ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಿಧಾನಕ್ಕಾಗಿ. ಹಸಿ ಸ್ಮೆಲ್ಲೆಲ್ಲ ಹೋದಾಗಲೇ ಚೆನ್ನಾಗಿ ಬರುತ್ತೆ. ಎಣ್ಣೆಲ್ಲೇ ಫ್ರೈ ಆಗಬೇಕು. ಒಂದು 2 ರಿಂದ 3 ನಿಮಿಷ. ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ನಾನು ಇಲ್ಲಿ ಗರಂ ಮಸಾಲೆ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಜಾಸ್ತಿ ಖಾರ ತಿಂತೀನಿ ಅನ್ನೋರು ಸ್ವಲ್ಪ ಕೆಂಪು ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು. ನಾನು 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಕೊಂಡು ತಿರ್ಗಾ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ನೀವು ನೋಡ್ಬೋದು ಈ ಥರ ಫ್ರೈ ಮಾಡ್ಕೋಬೇಕು. ಮೇನ್ ಏನಂದರೆ ಫ್ರೈ ಮಾಡ್ಕೊಳ್ಳೋದು. ಇಲ್ಲಿ ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 2.5 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಯಾಕೆ ಕಮ್ಮಿ ಹಾಕ್ತಾಯಿದ್ದೀನಿ ಅಂದರೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಅಕ್ಕಿನ ನೆನೆಸಿಟ್ಕೊಳ್ಳಿಲ್ಲ ಅಂದರೆ 1.5 ಗ್ಲಾಸ್ಗೆ 3 ಗ್ಲಾಸ್ ಅಕ್ಕಿ ಹಾಕಿದರೆ ಸಾಕು, ಉದುರಾಗುತ್ತೆ. ನಾನಿಲ್ಲಿ ಅದಕ್ಕೆ 2.5 ಗ್ಲಾಸ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಥರ ನೀರು ಕುದೀತಾ ಇರಬೇಕು. ಒಂದು 2 ನಿಮಿಷ ಬಿಟ್ಬಿಡಿ ಕುದಿಯೋಕ್ಕೆ. ಅವರೆಕಾಳು ಎಲ್ಲ ಕುದ್ಕೊಂಡ್ಬಿಡುತ್ತೆ, ಹಸಿದಿರುತ್ತೆ, ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಈ ಥರ ಮಾಡಿಕೊಂಡ್ರೆ ಕೊನೆಯಲ್ಲಿ ಒಂದು ಸಲ ಉಪ್ಪನ್ನ ಟೇಸ್ಟ್ ಮಾಡಿ. ಉಪ್ಪು ಖಾರ ನಿಮ್ಗೆ ಕರೆಕ್ಟಾಗಿದೆ ಅಂದರೆ ನೆನೆಸಿರೋ ಅಕ್ಕಿನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬಾ ಕಮ್ಮಿ ಸಮಯದಲ್ಲಿ ನಾವು ಗ್ರೀನ್ ಪಲಾವ್ನ ಮಾಡ್ಕೋಬೋದು. ಪುದೀನ ಪಲಾವು ನೋಡ್ಬೋದು ನೀವು, ಇಲ್ಲಿ ಚೆನ್ನಾಗಿ ಬರ್ತಾಯಿದೆ. ಪರಿಮಳ ಹಾಗೆ ಬರುತ್ತೆ ಪುದೀನ ಪಲಾವ್ದು. ಈ ಥರ ರೈಸ್ ಐಟಮ್ ಏನಾದರೂ ಮಾಡಿದರೆ ಸಾಯಂಕಾಲ ಸ್ನ್ಯಾಕ್ಸ್ಗೆ, ನೈಟಲ್ಲಿ ಡಿನ್ನರ್ಗೆ ಯಾವಾಗಲೂ ಮಾಡ್ಕೊಂಡು ತಿನ್ಬೋದು. ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲ್ ಹಾಕ್ತಾಯಿದ್ದೀನಿ. 2 ವಿಜಿಲ್ ಆದರೆ ಸೀದೋಗುತ್ತೆ. ಮುಂಚೆನೇ ಬಾಯ್ಲ್ ಆಗಿರುತ್ತಲ್ಲ ಸ್ವಲ್ಪ, ಅದಕ್ಕೆ ಒಂದೇ ಒಂದು ವಿಜಿಲ್ ಹಾಕ್ಕೊಂಡ್ಬಂದಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೈಸ್ ಆಗಿದೆ. ಯಾವತ್ತೂ ಮಧ್ಯದಲ್ಲಿ ಅದನ್ನು ತಿರುವಾಡಕ್ಕೆ ಹೋಗಬೇಡಿ. ಈ ಥರ ಸೈಡ್ ತೊಗೊಂಡು ನೀವು ಒಂದೇ ಸರಿಗೆ ಮಧ್ಯದಲ್ಲಿ ಸ್ಪೂನ್ ಹಾಕಿ ನೀವೇನಾದರೂ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದರೆ ಅನ್ನ ಎಲ್ಲ ಒಡೆದೋಗುತ್ತೆ. ಅದಕ್ಕೆ ನೀವು ಸೈಡಲ್ಲಿ ತೊಗೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಬರುತ್ತೆ, ಅನ್ನ ಎಲ್ಲ ಒಡೆಯೋಕ್ಕೆ ಹೋಗಲ್ಲ. ನೋಡ್ಬೋದು ನೀವು, ಪುದೀನ ರೈಸ್ ರೆಡಿ ಆಗಿದೆ. ಇವಾಗ ಈ ಥರ ಮನೆಯಲ್ಲೇ ಬ್ರೇಕ್ಫಾಸ್ಟ್ಗೆ ಯಾವಾಗಾದರೂ ಮಾಡ್ಕೋಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ. ವಟಾಣಿ ನೀವು ಕಾಳೇನಾದರೂ ತರಕಾರಿ ಹಾಕಂಗಿದ್ರೆ ಇನ್ನೂ ಜಾಸ್ತಿ ತರಕಾರಿ ಹಾಕಿ ಮಾಡ್ಕೊಳ್ಳಿ. ಗ್ರೀನ್ ಪಲಾವ್
ರೆಡಿಯಾಗಿದೆ ಇವಾಗ ಪುದೀನ ರೈಸು. ನೋಡ್ಬೋದು ನೀವು, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ದ ವಿಡಿಯೋ.